36 ಗುಂಟೆ ಖರಾಬ್ ಜಮೀನಿದೆ. ಅದು ಬರೀ ಬಂಡೆ ಇದೆ. ಇದರಲ್ಲೆಲ್ಲ ಸರ್ವೆ ಕಾರ್ಯ ಅಧಿಕಾರಿಗಳ ಹಾಗೂ ಜನರ ಮಧ್ಯೆ ಜಟಾಪಟಿ. ಸರ್ಕಾರಿ ಬಂಡೆ ಒತ್ತುವರಿ ಮಾಡಿಕೊಂಡಿರುವ ಆರೋಪ. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕಾವಲುಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30ರ 0-36 ಗುಂಟೆ ಸರ್ಕಾರಿ ಬಂಡೆಯನ್ನ ಗುರುತಿಸಿ ದಾರಿ ಮಾಡಿಕೊಡಲು ಮತ್ತು ಸರ್ವೆ ನಂಬರ್ 12ರ ಸರ್ಕಾರಿ ಖರಾಬು ಜಮೀನನ್ನ ಗುರುತಿಸಿ ಒತ್ತುವರಿಯನ್ನ ತೆರವುಗೊಳಿಸಲು ಸ್ಥಳೀಯರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಅದರಂತೆ ಸರ್ವೆ ಅಧಿಕಾರಿ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಮೀನು ಅಳತೆ ಮಾಡಲು ಮುಂದಾದಾಗ ಅಲ್ಲಿನ ಕೆಲ ವ್ಯಕ್ತಿಗಳು ಅಳತೆ ಮಾಡಬೇಕಾದ್ರೆ ಮೊದಲು ನಮಗೆ ನೋಟಿಸ್ ನೀಡಬೇಕು, ನೋಟಿಸ್ ನೀಡದೆ ಹೇಗೆ ಅಳತೆ ಮಾಡುತ್ತೀರಾ ಎಂದು ಅಧಿಕಾರಿಗಳ ಮೇಲೆ ತಗಾದೆ ತೆಗೆದರು. ನಂತರ ಪೊಲೀಸರು ಸರ್ವೆ ಸ್ಥಳಕ್ಕೆ ಬಂದು ಜಟಾಪಟಿ ಮಾಡುತ್ತಿದ್ದ ವ್ಯಕ್ತಿಗಳನ್ನ ತಡೆದು ಸರ್ವೆ ಅಧಿಕಾರಿಗಳಿಗೆ ಸರ್ವೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದೇ ವೇಳೆ ಸರ್ವೆ ಅಧಿಕಾರಿ ಖಾದರ್ ಅವರು ಮಾತನಾಡಿ, ಸರ್ಕಾರಿ ಬಂಡೆಯನ್ನ ಗುರುತಿಸಿ ದಾರಿ ಮಾಡಿಕೊಡಲು ಸರ್ವೆ ಕಾರ್ಯ ಮಾಡಿ ಒತ್ತುವರಿಯನ್ನ ಗುರುತಿಸಿ ಮುಂದಿನ ಪ್ರಸ್ತಾವನೆಗೆ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ. ದಾರಿ ತಿಳಿದುಕೊಳ್ಳೋದಕ್ಕೆ ಹೇಳಿದ್ರೆ ಆದಪ್ಪನವರು ಇಲ್ಲಿ ಸ್ಥಳದಲ್ಲಿಲ್ಲ. ಅವರೇನು ಅಯ್ಯಪ್ಪ ಸ್ವಾಮಿ ಮಾಲಕ್ಕೆ ಹಾಕೊಂಡು ಕೇರಳಗೆ ಹೋಗಿದ್ದಾರೆ. ಇನ್ನು ಅವ್ರಿಗೆ ನೋಟಿಸ್ ಕೊಟ್ಟ ಮೇಲೆ ತೆರವುಗೊಳಿಸಬೇಕಾಗುತ್ತೆ. ಅದನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ವರದಿಯನ್ನು ಸಲ್ಲಿಸ್ತೀವಿ. ಅವ್ರೇನಾದ್ರೂ ಮಾಡ್ಕೊಂಡು ಹೋಗ್ಲಿ, ಅದಕ್ಕೊಂದು ದಾರಿ ಇದೆ. ನಿನ್ಗೇನಿದೆ ಕೊಡಪ್ಪ, ನಿಂದ ಎಷ್ಟಿದೆ ಕೊಡಪ್ಪ, ವೆರಿಫೈ ಮಾಡ್ಸೋಣ. ಅರ್ಥಮಯ ತಕ್ಕಿ చెప్పండి. ಒಂದು ಆದೇಶದಂತೆ ಈ ದಿನಾಂಕ 23/12/2024ರಂದು ನಾವು ಈ ಕಾವಲುಗಾನಹಳ್ಳಿಗೆ ಬಂದಿದ್ದೀವಿ. ಈ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸರಸ್ವತಮ್ಮ ಅಂತವರು ಒಂದು ಮನೆಯನ್ನು ಕಟ್ಕೊಂಡ್ಬಿಟ್ಟು ಅದರಲ್ಲಿ ಮುಂದೆ ಇರೋರು ದಾರಿ ಬಿಡ್ತಾ ಇರಲಿಲ್ಲ. ಅದಕ್ಕಾಗಿ ಒಂದು ಅರ್ಜಿಯನ್ನು ಕೊಟ್ಟಿದ್ದರು, ದಾರಿಯನ್ನು ತೆರವು ಮಾಡಿಕೊಡಿ ಅಂತ. ನಾವು ಈ ಸ್ಥಳಕ್ಕೆ ಭೇಟಿ ಮಾಡಿ ನೀಡಿದಾಗ ಈ ಒಂದು ಸರ್ವೆ ನಂಬರ್ 30ರಲ್ಲಿ 36 ಗುಂಟೆ ಖರಾಬ್ ಜಮೀನಿದೆ. ಅದು ಬರೀ ಬಂಡೆ ಇದೆ. ಇದರಲ್ಲೆಲ್ಲ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ ಸಾಮಾನ್ಯವಾಗಿ. ಆದರೆ ಇವರು ಆದಪ್ಪನವರು ಕೂಡ ಮನೆಯನ್ನು ಅವರು ಕಟ್ಕೊಂಡಿದ್ದಾರೆ. ಆದರೆ ಅವರು ಏನೋ ಅವ್ರ ಮನೆಗೆ ಕಾಂಪೌಂಡ್ ಹಾಕ್ಕೊಂಡು ಬೇರೆ ಜಮೀನುಗಳಿಗೆ ದಾರಿ ಬಿಡ್ತಾ ಇಲ್ಲ, ಬೇರೆ ಮನೆಯವರಿಗೆ. ಆದ್ದರಿಂದ ನಾವು ಎಲ್ಲ ಅಳತೆ ಮಾಡಿದ್ದೀವಿ. ಅಳತೆ ಮಾಡಿದಾಗ ಇದರಲ್ಲಿ ಸ್ವಲ್ಪ ಅವರು ಒಂದು 1/4 ಗುಂಟೆಯಷ್ಟು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಇದನ್ನು ಹಾಕ್ಕೊಂಡಿದ್ದಾರೆ, ಬೇಲಿಯನ್ನು ಹಾಕ್ಕೊಂಡಿದ್ದಾರೆ, ತಂತಿ ಬೇಲಿಯನ್ನು. ಈಗ ನಾವನ್ನು ಗುರುತಿಸಿದ್ದೀವಿ. ಅದು ಕೊಟ್ಟಾಗ ನಾವು ಮುಂದೆ ಹೋಗ್ತೀವಿ, ಅಂದರೆ ಅಪೀಲ್ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವೀಗ ಎಲ್ಲ ಗುರುತಿಸಿಬಿಟ್ಟು ಈಗ ಏನೋ ಈ ಜಮೀನಲ್ಲಿ ಏನೇನು ಇದಾವಂತ ಈಗ ವರದಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ವರದಿಯನ್ನು ಸಲ್ಲಿಸ್ತೀವಿ. ಯಾಕಂದರೆ ಬಂಡೆ ಇದೆ ಇಲ್ಲಿ, ಅವ್ರ ವಾಸ್ತವಾಂಶ ಏನಿದೆ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ಮನೆಗಳೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ, ಆಲ್ಮೋಸ್ಟ್ ಅಲ್ಲಿ ಬಂಡೆಯೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ಈ ಅರ್ಜಿ ಬಂದಿರೋದು ನಮಗೆ ಮನೆ ಮುಂದೆ ದಾರಿ ತೆರವುಗೊಳಿಸಿ ಅಂತ. ಈ ದಾರಿ ತೆರೆದುಕೊಳ್ಳೋದಕ್ಕೆ ಹೇಳಿದ್ರೆ ಆದಪ್ಪನವರು ಇಲ್ಲಿ ಸ್ಥಳದಲ್ಲಿಲ್ಲ. ಅವರೇನು ಅಯ್ಯಪ್ಪ ಸ್ವಾಮಿ ಮಾಲಕ್ಕೆ ಹಾಕ್ಕೊಂಡು ಕೇರಳಗೆ ಹೋಗಿದ್ದಾರೆ. ಇನ್ನು ಅವ್ರಿಗೆ ನೋಟಿಸ್ ಕೊಟ್ಟ ಮೇಲೆ ತೆರವುಗೊಳಿಸಬೇಕಾಗುತ್ತೆ. ಅದನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ವರದಿಯನ್ನು ಸಲ್ಲಿಸ್ತೀವಿ. ಅಂಜಪ್ಪ, ಮನೋಜ್, ವೆಂಕಟೇಶ್. ಈಗ ಯಾವ ರೀತಿ ಸರ್ವೆಯನ್ನು ಮುಕ್ತಾಯ ಮಾಡ್ತೀರಾ ಸರ್? ಅದೇ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ಬರ್ತಾರೆ ಅಂತ ಹೇಳಿದ್ದಾರೆ ಸರ್. ಸಾರ್ವಜನಿಕ ಖರಾಬಿನಲ್ಲ ಸರ್ ಮನೆಗಳಿರೋದು, ಬಂಡೆ ಮೇಲೆ 30 ಮನೆಗಳ, ಯಾರಿಗೂ ಏನೂ ಇಲ್ಲ, ಅದರಲ್ಲಿ ತೊಂದರೆ ಮಾಡ್ತಾಯಿದ್ದಾರೆ. ಈಗನಲ್ಲಿ ಜಮೀನು ನಮ್ಮದು 10.5 ಗುಂಟೆ ಜಮೀನು, ನಮ್ಮ ದಾಖಲೆ ಎಲ್ಲ ಐತೆ. 10 ಗುಂಟೆನೂ ಕೋರ್ಟ್ಗೆ ಒಂದು 8 ವರ್ಷ ನಾವು ಕೋರ್ಟ್ಗೆ ಹಾಕಿದ್ವಿ. ಕೇಸು ಪಾಸ್ ಆಯಿತು. ಕೋರ್ಟಲ್ಲಿ ನಮ್ಗೆ ಆಗಿತ್ತು. ಆಗಿದ್ದ ತಕ್ಷಣ ನಾವು ಸರ್ವೆಗೆ ಹಾಕಿದ್ವಿ. ಸರ್ವೆಗೆ ಹಾಕಿದ ತಕ್ಷಣ ಅವರು ಬಂದು ಅಲ್ಲಿ ಮಾಹಿತಿ ಪಡೆದು ನಮಗೆ ಗುರುತುಗಳು ಹಾಕಿ ಅದ್ರ ಪ್ರಕಾರ ನಾವು ಕಾಂಪೌಂಡು ಮಾಡ್ಕೊಂಡಿದ್ವಿ.
ಕಾಂಪೌಂಡ್ ಮಾಡ್ಕೊಂಡಿದ ತಕ್ಷಣ ಮತ್ತೆ ಇವರು ಬಂದು ತಕರಾರು ಅರ್ಜಿ ಹಾಕಿದ್ರು. ಯಾರು ಪಕ್ಕದಲ್ಲಿ ಸರ್ಪತಮ್ಮನವರು ಅಂತ. ಅವ್ರದ್ದು ದಾಖಲೆ ಏನು ಐತೆ ಅಂತ ನಾನು ಸರ್ಕಾರನ ಒತ್ತರಿಸಪಡ್ತಾ ಇದ್ದೀನಿ. ಇವಾಗ ಒಂದು 30 ಮನೆ ಕಟ್ಟೋದ್ರಲ್ಲ, 30 ಜನಲ್ಲಿ ಒಬ್ಬರಾದರೂ ಒಂದು ಬಂದಿಲ್ಲ. ನಿನಗೆ ಸಂಬಂಧಪಟ್ಟಿದ್ದು ಏನಾನ ದಾಖಲೆ ಇದ್ದರೆ ಕಾನೂನು ಇದೆ, ಕೋರ್ಟ್ ಇದೆ, ಮುಂದೆ ಹೋಗೋಣ ಅಂತ ನಾವು ಮಾತಾಡ್ತಾ ಇರೋದು ಸತ್ಯಾಂಶ. ಇವತ್ತು ನಾವು ಕಾಂಪೌಂಡ್ ಕಟ್ಕೊಂಡು ಅದ್ರ ಪ್ರಕಾರ ನಾವು ಮಾಡೋದು ಬರಬೇಡ. ನಾವು ಗೌರ್ಮೆಂಟ್ ಸರ್ವರೇ ಮಾಡಿರೋದು. ಅವ್ರು ಏನಂತಾರೆ, ನೀವು ಯಾರೋ ಕರ್ಕೊಂಬಂದು ನೀವು ಮಾಡ್ಕೊಂಡಿರೋದು ಅಂತ ಪಕ್ಕದವ್ಲಿ ಅಂತಾರೆ. ಆ ಮಾತುಗಳೆಲ್ಲ ಬೇಕಾಗಿಲ್ಲ ಸರ್ ಅಂತ ಸರ್ಕಾರಿ ಅವರು ಮುಂದೆ ನಾನು ಮಾತಾಡಿದ್ನಿ. ನಾವು ಗೌರ್ಮೆಂಟ್ ಸರ್ವೆ ಅವರು ಬಂದು ಗೊತ್ತಿಕ್ಕಿದ್ರು, ಅದ್ರ ಮಾತ್ರ ನಾವು ಕಾಂಪೌಂಡ್ ಹಾಕಿದ್ವಿ. ಕಾಂಪೌಂಡ್ ಒಳಗೆ ನೀವು ಏನು ಮಾಡೋಕ್ಕೂ ನಾವು ಬಿಡೋದಿಲ್ಲ. ನಾವು ಗೌರ್ಮೆಂಟ್ ಸರ್ವೆ ಮಾಡೋದು, ನಮ್ಮ ಕೋರ್ಟಲ್ಲಿ ದಾಖಲೆ ಇದೆ. ನಿಮ್ಗೆ ಏನಾನ ಕಾನೂನು ಬದ್ಧಗ ಏನಾನ ಇದ್ದರೆ ದಾಖಲೆ ಎತ್ಕೊಂಡು ಬನ್ನಿ. ಅವ್ರು ಯಾರೋ ಬಂದಿರೋದು ಏನಿಲ್ಲಲ್ಲ. ಇಲ್ಲ ಇದ್ದರೆ ಗೌರ್ಮೆಂಟ್ ಕಾನೂನು ಬಗ್ಗೆ ಇಬ್ಬರು ಹೋಗೋಣ. ಏನಿದ್ರೆ ಕಾನೂನು ಅದಾಗಲಿ, ಸಂತೋಷ. ನಮ್ಮದು ದಾಖಲೆ ಇದೆ, ನಾವು ಮಾತಾಡ್ತಾ ಇದ್ದೀರಿ. ನಮ್ಮ ಮ್ಯಾಗ ದೌರ್ಜನ್ಯ ಇವೆಲ್ಲನೂ ಮಾಡ್ತಾ ಇದ್ದಾರೆ.